ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಲವಾರು ವರ್ಷಗಳ ಒಂದು ಉಜ್ವಲವಾದಂಥ ಇತಿಹಾಸ ಪರಂಪರೆ ಇದೆ. ಶ್ರೀಮಾನ್ ಟಿ ಎ ನಾರಾಯಣಗೌಡರ ಸಮರ್ಥ ನೇತೃತ್ವದಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಅವರಲ್ಲಿ ನಾನು ಕಂಡಿರ್ತಕ್ಕಂಥ ದೊಡ್ಡ ಗುಣ ಏನಪ್ಪ ಅಂದರೆ ಗುರು ಹಿರಿಯರಿಗೆ ಅವ್ರು ಕೊಡ್ತಕ್ಕಂಥ ಗೌರವ. ಆ ಸಂಘಟನಾ ಶಕ್ತಿ ಇಲ್ಲದೆ ಹೋಗಿರ್ತಿದ್ರೆ ಒಂದು ಸಂಘ ರಾಷ್ಟ್ರವ್ಯಾಪಿ ಬೆಳಿಬೇಕಾಗ್ತಿರಲಿಲ್ಲ. ಅದು ಆ ವ್ಯಕ್ತಿಯಲ್ಲಿರ್ತಕ್ಕಂಥ ದೈವದತ್ತ ಶಕ್ತಿ, ಆ ಸಂಘಟನೆ. ಎರಡನೇದು ಗುಣಗ್ರಾಹಿ. ಯಾರಲ್ಲಾದರೂ ಆ ಕನ್ನಡದ ಬಗ್ಗೆ ಒಂದು ಒಲವಿದ್ದರೆ ಅವರನ್ನು ಹೋಗಿ ಕರೆದು ತಂದು ಅವ್ರದ್ದೇ ಆದ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡೋದು. ಕರ್ನಾಟಕದಲ್ಲಿ ಏನಾದರೂ ಒಂದು ಜವಾಬ್ದಾರಿಯಿಂದ ಏನೋ ಒಂದು ತೊಂದರೆ ಆಗ್ತಾ ಇದೆ, ಇಲ್ಲಿ ಯಾವುದೋ ಒಂದು ಸಮಸ್ಯೆ ಬರ್ತಾ ಇದೆ ಜನಗಳಿಗೆ ಅಂದಾಗ ತಕ್ಷಣವೇ ಕೈಗೆತ್ಕೊಳ್ಳುವಂಥದ್ದು ಸಂಘಟನೆ ಅಂದರೆ ರಕ್ಷಣಾ ವೇದಿಕೆ. ಅದೊಂದು ಧೈರ್ಯ. ಇಲ್ಲ, ಇದು ಮಾಡತ್ತಿದು ಟೋಲ್ನಿಂದ ಹಿಡಿದು ಬೇರೆ ಬೇರೆ ರೀತಿಯ ಯಾವುದೇ ಕನ್ನಡಕ್ಕೆ ಅಂತಲೇ ಕನ್ನಡದ ಜನಗಳಿಗೆ ಇವತ್ತು ಏನಾದರೂ ಒಂದು ಸಮಸ್ಯೆ ಎದುರಾಯಿತು ಅಂದರೆ ಅದನ್ನು ಕಷ್ಟನೋ ಸುಖನೋ ಏನೇ ತೊಂದರೆ ಆಗಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಮುನ್ನುಗ್ಗಿ ಕೆಲಸ ಮಾಡುವಂಥ ಒಂದು ಭಾವನೆ ಇದೆಯಲ್ಲ, ಇಡೀ ಕರ್ನಾಟಕದ ಜನ ಇವತ್ತು ಸ್ವಾಗತಿಸಬೇಕಾಗತ್ತೆ. ನಾವಂತೂ ಎಲ್ಲರೂ ಕೂಡ ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅಂಥ ಸಂಘಟನೆ ಇಲ್ಲದೇ ಇದ್ದರೆ ನಾಡು ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ಜನಗಳ ಬದುಕು ಒಳ್ಳೆ ರೀತಿಯಲ್ಲಿ ಸಾಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಬಹಳಷ್ಟು ಜನರಿಗೆ ಹಿಂದಿ ರಾಷ್ಟ್ರಭಾಷೆ ಅನ್ನುವಂಥ ಒಂದು ಸುಳ್ಳು ನಂಬಿಕೆ ಇದ್ದದ್ದನ್ನು ನಾವು ಕಂಡಿದ್ದೀವಿ. ಆ ನಂಬಿಕೆ ಈಗ ಕರಗಿ ಹೋಗ್ತಾ ಇರೋದನ್ನ ಕಾಣಿಸ್ತಾ ಇದ್ದೀವಿ. ಕನ್ನಡಕ್ಕೂ ಒಂದು ಸಮಾನವಾದ ಸ್ಥಾನಮಾನ. ಇಡೀ ಭಾರತದ ಅಧಿಕೃತ ಭಾಷೆಗಳಲ್ಲಿ 22 ಭಾಷೆಗಳನ್ನ ಯಾವುದನ್ನು ಗುರುತಿಸಿದ್ದಾರೆ, ಅದರಲ್ಲಿ ಕನ್ನಡನೂ ಇದೆ. ಅದಕ್ಕೂ ಕೂಡ ರಾಷ್ಟ್ರಭಾಷೆ ಸ್ಥಾನ ಸಿಗಬೇಕು. ಕೇಂದ್ರ ಸರ್ಕಾರದ ಆಡಳಿತ ಭಾಷೆಯಾಗಿ ಕನ್ನಡವೂ ಸೇರಿದಂತೆ ಎಲ್ಲ 22 ಭಾಷೆಗಳು ಇರಬೇಕು ಅನ್ನೋ ಸಮಾನತೆಯ ಕೂಗನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಎತ್ತುತ್ತಾ ಇರೋದು ನಮಗೆ ಬಹಳ ಗಮನಾರ್ಹವಾದ ವಿಷಯ ಆಗಿದೆ. ಇದಕ್ಕೆ ನಾರಾಯಣಗೌಡರಂತಹ ಸಮರ್ಥ ನಾಯಕತ್ವ ಸಿಕ್ಕಿರೋದು, ಅವರು ಎಲ್ಲ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸ್ತಾ ಇರೋದು ನಮಗೆ ಮಹತ್ವದಾಗ ಕಾಣಿಸ್ತಾ ಇದೆ. ಕಾವೇರಿ ಚಳವಳಿ ಆಗ್ಬೋದು, ಕನ್ನಡದ ಚಿತ್ರಗಳಿಗೆ ಚಿತ್ರಮಂದಿರಗಳು ಒದಗದೇ ಇದ್ದಂಥ ಕಾಲದಲ್ಲಿ ರಾಜಧಾನಿಯ ಹೃದಯ ಭಾಗದಲ್ಲಿ ಆಗ ಮಾಡಿದಂಥ ಒಂದು ಐತಿಹಾಸಿಕ ಹೋರಾಟಗಳಾಗ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹೋರಾಟ ಆಗ್ಬೋದು, ಆಲಮಟ್ಟಿ ಜಲಾಶಯದ ಎತ್ತರವನ್ನು ಏರಿಸೋ ನಿಟ್ಟಿನಲ್ಲಿ ಆಗಿರ್ಬೋದು, ಈ ಥರ ಸಾಕಷ್ಟು ಚಳುವಳಿ, ಹಿಂದಿ ಏರಿಕೆಯ ವಿರುದ್ಧದ ಚಳುವಳಿಗಳಾಗಿರ್ಬೋದು. ಈ ಥರ ಚಳುವಳಿಗಳಲ್ಲಿ ರಕ್ಷಣಾ ವೇದಿಕೆ ಒಂದು ದಿಟ್ಟ ನಿಲುವಿನ ಸೈದ್ಧಾಂತಿಕ ತತ್ವಗಳ ಮೇಲೆ ತಜ್ಞರುಗಳನ್ನು, ಸಾಹಿತಿಗಳನ್ನು ಒಳಗೊಳ್ಳುವಂತೆ ಮಾಡಿ ಒಂದು ಬೃಹತ್ ಜನಾಂದೋಲನವಾಗಿ ರೂಪಿಸೋ ನಿಟ್ಟಿನಲ್ಲಿ ಯುವಕರುಗಳು ಒಂದು ದೊಡ್ಡ ಕನ್ನಡಿಗರ ಸೇನಾಪಡೆ ಅನ್ನೋ ರೀತಿಯಲ್ಲಿ, ಏನು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅನ್ನುವಂಥ ಒಂದು ಕೆಚ್ಚನ್ನು ಮೈಮನಗಳಲ್ಲಿ ರೂಢಿಸ್ಕೊಂಡು ಒಂದು ಯುವ ಪೀಳಿಗೆ ನಾಡು ನುಡಿಯ ಹೋರಾಟಕ್ಕೆ ಒಂದು ಅಪಾರ ಸಂಖ್ಯೆಯಲ್ಲಿ ಒಬ್ಬ ಕವಿಯ ಕವನದ ಸಾಲುಗಳು ನೆನಪಿಗೆ ಬರ್ತವೆ. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅನ್ನೋ ರೀತಿಯಲ್ಲಿ ಹಳ್ಳ, ತೊರೆ, ಕೊಳ್ಳ ನದಿಗಳೇ ಆಗಿ ದೊಡ್ಡ ಪ್ರವಾಹೋಪಾದಿಯಲ್ಲಿ ಒಂದು ಚಳುವಳಿಗೆ ಒಂದು ಶಕ್ತಿ ಬರಲಿಕ್ಕೆ ನಾರಾಯಣಗೌಡರ ಒಂದು ಸಂಘಟನಾ ಕರ್ತೃತ್ವ, ಒಂದು ಛಲ ಮತ್ತು ಅವರು ಪಡ್ಕೊಂಡಂಥ ಒಂದು ಕನ್ನಡದ ದೀಕ್ಷೆ ಈ ಇತ್ತೀಚಿನ ದಿನಗಳಲ್ಲಿ ನನಗೆ ಅತ್ಯಂತ ಸಮರ್ಥವಾಗಿ ಕಂಡುಬಂದಂಥದ್ದು.